ಮಹಾರಾಷ್ಟ್ರದ ಪಂಢರಾಪುರದಲ್ಲಿ ಪ್ರತಿ ವರ್ಷ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ 10 ದಿನಗಳ ಕಾಲ ದಾಸೋಹ ನಡೆಸಿದ ಸೇವೆಯನ್ನು ಕಂಡು ಮಹಾರಾಷ್ಟ್ರ ಸರ್ಕಾರವೇ ಅವರ ಹೆಸರಿನಲ್ಲಿ ಅನ್ನಛತ್ರ ನಿರ್ಮಿಸಿರುವುದು ಅವರ ಸೇವೆಯ ಮಹತ್ವಕ್ಕೆ ಸಾಕ್ಷಿಯಾಗಿದೆ. ದಾನಯ್ಯ ಎಂಬ ಹೆಸರು ಮುಂದೆ ಅನ್ನದಾನೇಶ್ವರ ಎಂಬ ಅಮರ ಹೆಸರಾಯಿತು. ಹಸಿದವರ ಹೊಟ್ಟೆ ತುಂಬಿಸುವುದನ್ನೇ ದೇವರ ಪೂಜೆ ಎಂದು ನಂಬಿದ್ದ ಅವರು ತಮ್ಮ ಬದುಕನ್ನೇ ದಾಸೋಹಕ್ಕೆ ಸಮರ್ಪಿಸಿದರು. 1976ರಲ್ಲಿ ಕೇವಲ 1 ಟನ್ ಆಹಾರದೊಂದಿಗೆ ಆರಂಭವಾದ ಆ ಸಣ್ಣ ಸೇವೆ ಇಂದು ಲಕ್ಷಾಂತರ ಜನರ ಹಸಿವು ನೀಗಿಸುವ ಮಹಾದಾಸೋಹವಾಗಿ ಬೆಳೆದು ನಿಂತಿದೆ. ವರ್ಷದಲ್ಲಿ 280ಕ್ಕೂ ಹೆಚ್ಚು ದಿನಗಳ ದಾಸೋಹ ಮಠದ ಸುಮಾರು 180ಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆಯುವ ಧಾನ್ಯಗಳಿಂದ ಸಾವಿರಾರು ಭಕ್ತರಿಗೆ ಅನ್ನಪ್ರಸಾದ